ಸ್ನೇಹಿತರೆ, ಬಿಡದಿ ಬೈರಮಂಗಲ ಹತ್ರ ಭಾಳ ಅದ್ಭುತವಾದ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ನಡೀತಾ ಇದೆ. ತುಂಬ ಜನ ರೈತರು ಸೇರಿದ್ದಾರೆ. ಇಲ್ಲಿ ಆರ್ ಅಶೋಕ್ ಅವರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಅನೇಕ ಜನ ಬಂದಿದ್ದಾರೆ, ರೈತರ ಪರ ಹೋರಾಟಗಾರರು ಬಂದಿದ್ದಾರೆ, ರೈತರು ಕೂಡ ಬಂದಿದ್ದಾರೆ. ಅನೇಕ ಜನ ನಾಯಕರು ಇಲ್ಲಿ ಆಗಮಿಸಿದ್ದಾರೆ. ಭಾಳ ಅದ್ಭುತವಾದ ಪಾದಯಾತ್ರೆ ನಡೆಯುತ್ತೆ. ಬೈರಮಂಗಲದಿಂದ ಸ್ವತಂತ್ರ ಉದ್ಯಾನವನ ಅಂದರೆ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಭಾಳ ಅದ್ಭುತವಾದ ಪಾದಯಾತ್ರೆ 3 ದಿವಸ, ಭಾನುವಾರ, ಸೋಮವಾರ, ಮಂಗಳವಾರ ಕೊನೆಗೊಳ್ಳುತ್ತೆ. ಫ್ರೀಡಮ್ ಪಾರ್ಕ್ ಹತ್ರ, ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬಹಳ ಅದ್ಭುತವಾದ ಒಂದು ಹೋರಾಟದೊಂದಿಗೆ ಕೊನೆಗೊಳ್ಳುತ್ತೆ. ನಮ್ಮ ಭೂಮಿ ನಮ್ಮ ಹಕ್ಕು. ಯಾಕಂದರೆ ರೈತರು ಅನ್ನ ಬೆಳೆದ್ರೆ ನಾವು ಇಲ್ಲಿ ಅನ್ನ ತಿನ್ನೋಕ್ಕಾಗುತ್ತೆ. ರೈತರು ಪರಿಸರ ಉಳಿಸಬೇಕಾಗಿದೆ, ರೈತರನ್ನು ಉಳಿಸಬೇಕಾಗಿದೆ. ಯಾಕಂದರೆ ಇವತ್ತು ಇರೋಬರೋ ಭೂಮಿಗಳನ್ನೆಲ್ಲ ಒಡೆದು ಲೇಔಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ 5 ವರ್ಷ ನೀವು ಮನೆ ಕಟ್ಕೊಳ್ಳಿಲ್ಲ ಅಂದರೆ ಆ ಭೂಮಿನ ವಾಪಸ್ ತಗೊಂತೀವಿ ಅಂತೇಳಿ. ಇನ್ನು ಎಷ್ಟೋ ಸೈಟ್ಗಳು ಖಾಲಿ ಬಿದ್ದಾವೆ, ಇನ್ನು ಮನೆ ಕಟ್ಕೊಂಡಿಲ್ಲ. ಆ ಲೇಔಟ್ಗಳೇ ಇನ್ನೂ ಮುಗಿದೋಗಿಲ್ಲ. ಈಗ ಹೊಸ ಲೇಔಟ್ ಮಾಡ್ಕೊಂಡು ಕೂತ್ಕೊಂತ ಏನು ಪ್ರಯೋಜನ? ಇದು ಏನಿವತ್ತು ಟೌನ್ಶಿಪ್ ಇದೆಯಲ್ಲ, ಇದು ನಮಗಲ್ಲ, ಕನ್ನಡದವ್ರಿಗಲ್ಲ, ಇದು ಹೊರ ರಾಜ್ಯದವರಿಗೆ ತುಂಬ ಭಾಳ ಅದ್ಭುತವಾದ ಅನುಕೂಲ ಇದು. ಅದರಿಂದ ಈ ಹೊರ ರಾಜ್ಯದವ್ರ ಹತ್ರ ಇವರು ಏನನ್ನು ಬೇಕೋ ಅದನ್ನೆಲ್ಲ ತಗೊಂಬಿಟ್ಟು ಇವತ್ತು ಈ ಭೂಮಿಯನ್ನು ರೈತರ ಹತ್ರ ಕಿತ್ಕೊಳ್ಳೋಕ್ಕೆ ಬಹಳ ಅದ್ಭುತವಾದ ಯೋಜನೆಗಳನ್ನು ನಿರೂಪಿಸ್ಕೊಂಡಿದ್ದಾರೆ. ಅದರಿಂದ ಇವತ್ತು ಬೈರಮಂಗಲದಲ್ಲಿ ಭಾಳ ಅದ್ಭುತವಾದ ಪಾದಯಾತ್ರೆ ನಡೀತಾ ಇದೆ. ಎಲ್ಲ ರೈತರು ಆಗಮಿಸಿದ್ದಾರೆ. ಸುಮಾರು ಜನ, ಸಾವಿರಾರು ಜನ ರೈತರುಗಳು ಬಂದಿದ್ದಾರೆ. ಈಗ ಇನ್ನೇನು ವಿರೋಧ ಪಕ್ಷದ ನಾಯಕರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೇನು ಆಗಮಿಸ್ತಾ ಇದ್ದಾರೆ. ಅವರಿಗೋಸ್ಕರ ಇಲ್ಲಿರ್ತಕ್ಕಂಥ ರೈತರು, ಹೋರಾಟಗಾರರು ಎಲ್ಲ ಕಾಯ್ತಾ ಇದ್ದಾರೆ. ಈಗ ಚಾಲಾಗುತ್ತೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ವರೆಗೂ ಭಾನುವಾರ ಮತ್ತು ಸೋಮವಾರ, ಮಂಗಳವಾರ 3 ದಿನ. ಮಂಗಳವಾರ ಅಂತ್ಯಗೊಳ್ಳುತ್ತೆ ಫ್ರೀಡಮ್ ಪಾರ್ಕಲ್ಲಿ. ಅವತ್ತು ಬಹಳ ಅದ್ಭುತವಾದ ಹೋರಾಟಗಾರರು ಮತ್ತು ವಿರೋಧ ಪಕ್ಷದ ನಾಯಕರು, ಕುಮಾರಣ್ಣವರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ. ಅನೇಕ ಜನ ರೈತರು ಸೇರ್ತಾ ಇದ್ದಾರೆ. ರೈತರ ಪರ ಹೋರಾಟಗಾರರು ಬರ್ತಾ ಇದ್ದಾರೆ. ನಿಜವಾಗ್ಲೂ ನಾವಿವತ್ತು ಹೊಟ್ಟೆಗೆ ಅನ್ನ ತಿಂತಾಯಿದ್ದೀವಿ ಅಂದರೆ ಅದಕ್ಕೆ ರೈತರು ಕಾರಣ. ಇನ್ನೇ ನಾವೇ ಬೆಳ್ಕೊಂಡು ನಾವೇ ತಿನ್ನೋಕ್ಕಾಗಲ್ಲ. ರೈತರು ಬೆಳೆದ್ರೆ ಮಾತ್ರ ಅನ್ನ, ಅಕ್ಕಿ, ರಾಗಿ, ಬೇಳೆ ಇವೆಲ್ಲ ಬೆಳೆದ್ರೆ ನಾವು ತಿಂತೀವಿ. ಇಲ್ಲಾಂದರೆ ಸಗಣಿ ತಿನ್ನಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿ ಬೇಡ. ದಯವಿಟ್ಟು ಬೇಕಾದಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಬೇಕಾದಷ್ಟು ಜಮೀನಿದ್ದಾವೆ, ಖಾಲಿ ಜಮೀನಿದ್ದಾವೆ. ಅಲ್ಲಿ ರೈತರೇ ಕೂಡ ನಾವು ಕೊಡ್ತೀವಿ, ಇಲ್ಲಿ ಬರ್ರಯ್ಯ ಅಂತ ಕರೀತಾ ಇದ್ದಾರೆ. ಆದರೆ ಉತ್ತರ ಕರ್ನಾಟಕಕ್ಕೆ ಯಾರೂ ಹೋಗೋಕ್ಕೆ ತಯಾರಿಲ್ಲ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಹೇತ್ಲಾಂಡಿ MLAಗಳು, MP ಗಳು ಏನೇನಕ್ಕೂ ಪ್ರಯೋಜನ ಇಲ್ಲ. ಅವರು ಮಾತ್ರ ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಏನು ಯಾವುದೇ ಅಭಿವೃದ್ಧಿ ಆಗಿರ್ಬೋದು, ದೊಡ್ಡ ಕಂಪನಿಗಳು ಮತ್ತು IT-BT ಕಂಪ್ನಿಗಳು, ದೊಡ್ಡ ಮೆಡಿಕಲ್ ಕಾಲೇಜುಗಳು ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳು ಯಾವುದೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಯಾಕಂದರೆ ಅಂಥ ಮಾಡೋಂಥ ಗಂಡಸು ನಾನು ಇದುವರೆಗೂ ಯಾರನ್ನೂ ನೋಡಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಗೆಲ್ತಾ ಇದ್ದಾರೆ ಅವರು ಮಾತ್ರ ಕೋಟಿ ಆಸ್ತಿ ಮಾಡ್ಕೊಂಡು ಆರಾಮಾಗಿರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಜನಗಳು ಮತ್ತು ಉತ್ತರ ಕರ್ನಾಟಕದ MLAಗಳು, MP ಗಳು ಬದಲಾವಣೆ ಆಗಬೇಕು. ಬದಲಾವಣೆ ಆಗಲಿಲ್ಲ ಅಂದರೆ ನಿಜವಾಗ್ಲೂ ನಮಗೆ ಉತ್ತರ ಕರ್ನಾಟಕದಲ್ಲಿ ಭಾಳ ಉಳಿಗಾಲ ಇಲ್ಲ. ನಾನು ಉತ್ತರ ಕರ್ನಾಟಕದ ಮತದಾರರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಗಲೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಜವಾಗ್ಲೂ ಎಣ್ಣೆಗೆ ಅವ್ರು ಕೂಡ ಎಂಜಲು ಕಾಸಿಗೆ ಓಟ್ ಹಾಕಿದರೆ ನಿಜವಾಗ್ಲೂ ಸಗಣಿ ತಿನ್ನಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ.